ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜಸ್ಪ್ರೀತ್ ಬುಮ್ರಾ ಅವರಿಂದ ಕ್ಷಿಪಣಿ ದಾಳಿ, ಸೋತು ಕಣ್ಣೀರಿಟ್ಟಂಥ ನ್ಯೂಜಿಲೆಂಡ್ ತಂಡ ಮೂರನೆಯ ಬಾರಿಗೆ T20 ಫಾರ್ಮೆಟ್ನಲ್ಲಿ ವಿಶ್ವಕಪ್ ಗೆದ್ದಂಥ ಭಾರತ. ಎಂದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಇವತ್ತು ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂಥ ಭಾರತ ಮತ್ತು ನ್ಯೂಜಿಲೆಂಡ್ ತಂಡದ ನಡುವೆ ನಡೆದಂಥ T20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ತಂಡವನ್ನು ಬರೋಬ್ಬರಿ 96 ರನ್ಗಳ ಮುಖಾಂತರ ಸೋಲಿಸುವ ಮುಖಾಂತರ ಭಾರತ T20 ವಿಶ್ವಕಪ್ನಲ್ಲಿ ಅಂದರೆ 2026ರ T20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಜೊತೆಗೆ ನ್ಯೂಜಿಲೆಂಡ್ ತಂಡ ಸೌತ್ ಆಫ್ರಿಕಾದಂತೆ ಮತ್ತೊಮ್ಮೆ ಚೋಕರ್ಸ್ ತಂಡ ಎನ್ನುವಂಥ ಹಣೆಪಟ್ಟಿಗೆ ಒಳಗಾಯಿತು. ಇನ್ನು ಭಾರತದ ತಂಡದ ಬ್ಯಾಟಿಂಗ್ ಹೇಗಿತ್ತು, ನ್ಯೂಜಿಲೆಂಡ್ ತಂಡದ ಬ್ಯಾಟಿಂಗ್ ಹೇಗಿತ್ತು ಅನ್ನೋದನ್ನು ನೋಡ್ತಾ ಇದ್ರೆ, ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ ಅಂದರೆ ಟಾಸ್ ಗೆದ್ದಂಥ ನ್ಯೂಜಿಲೆಂಡ್ ತಂಡ ಭಾರತಕ್ಕೆ ಬ್ಯಾಟಿಂಗನ್ನು ಕೊಡುತ್ತೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ ಇಂಡಿಯಾ ತಂಡ 20 ಓವರ್ಗಳಲ್ಲಿ ಬರೋಬ್ಬರಿ 256 ರನ್ನನ್ನು ಚಚ್ಚಿ ನ್ಯೂಜಿಲೆಂಡ್ ತಂಡಕ್ಕೆ ಫೈನಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ 256 ರನ್ಗಳ ಬೃಹತ್ ಆದಂಥ ಒಂದು ಟಾರ್ಗೆಟನ್ನು ಕೊಡುತ್ತೆ. ಇನ್ನು ಭಾರತದ ಬ್ಯಾಟ್ಸ್ಮನ್ಗಳು ಯಾರು ಎಷ್ಟು ರನ್ ಹೊಡೆದ್ರು ಎನ್ನುವುದನ್ನು ನೋಡ್ತಾ ಹೋದರೆ, ಅಭಿಷೇಕ್ ಶರ್ಮಾ ಅವರು 52 ರನ್ನನ್ನು ಚಚ್ಚಿದ್ರು, ಸ್ಯಾಮ್ಸನ್ ಅವರು 89 ರನ್ನನ್ನು ಬಾರಿಸಿದ್ರು, ಇಶಾನ್ ಕಿಶನ್ ಅವರು 54 ರನ್ನನ್ನು ಚಚ್ಚಿದ್ರು. ಜೊತೆಗೆ ಶಿವಮ್ ದುಬೆ ಅವರು ಕೊನೆಯಲ್ಲಿ ಬಂದು ಕೇವಲ 8 ಎಸೆತದಲ್ಲಿ 26 ರನ್ಗಳ ಅಂದರೆ ಬಾರಿಸುವ ಮುಖಾಂತರ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು ಬರೋಬ್ಬರಿ 255 ರನ್ನನ್ನು ಗಳಿಸಿ 256 ರನ್ಗಳ ಒಂದು ಬೃಹತ್ ಆದಂಥ ಟಾರ್ಗೆಟನ್ನು ನ್ಯೂಜಿಲೆಂಡ್ ತಂಡಕ್ಕೆ ಕೊಡ್ತು. ಇನ್ನು ನ್ಯೂಜಿಲೆಂಡ್ ತಂಡದ ಬೌಲಿಂಗ್ ಹೇಗಿತ್ತು ಅನ್ನೋದನ್ನು ನೋಡ್ತಾ ಇದ್ರೆ, ಸ್ಯಾಂಟ್ನರ್ ಅವರು 4 ಓವರನ್ನು ಮಾಡಿ 33 ರನ್ನನ್ನು ನೀಡಿದರು. ಮ್ಯಾಟ್ ಹೆನ್ರಿ ಅವರು 4 ಓವರನ್ನು ಮಾಡಿ 49 ರನ್ನನ್ನು ನೀಡಿದರು. ಫರ್ಗ್ಯೂಸನ್ ಅವರು 2 ಓವರ್ಗಳನ್ನ ಬೌಲಿಂಗ್ ಮಾಡಿ 48 ರನ್ಗಳ ಬೃಹತ್ತಾದಂಥ ದಾರಿ ಎರೆದ್ಬಿಟ್ರು. ರಚಿನ್ ರವೀಂದ್ರ ಅವರು 2 ಓವರ್ಗಳನ್ನ ಬೌಲಿಂಗ್ ಮಾಡಿ 32 ರನ್ನನ್ನು ನೀಡಿ ಕೇವಲ 1 ವಿಕೆಟ್ಗಳನ್ನ ಪಡ್ಕೊಂಡ್ರು. ಆದರೆ ಕೊನೆಯ ಹಂತದಲ್ಲಿ ಜೇಸನ್ ನೀಸಮ್ ಅವರು 4 ಓವರ್ಗಳನ್ನ ಬೌಲಿಂಗ್ ಮಾಡಿ 46 ರನ್ನನ್ನು ನೀಡಿ ಬರೋಬ್ಬರಿ 3 ವಿಕೆಟ್ಗಳನ್ನ ಪಡ್ಕೊಂಡ್ರು. ಇದು ಎಲ್ಲೋ ಒಂದು ಕಡೆ ಭಾರತಕ್ಕೆ ಸ್ವಲ್ಪ ಹಿನ್ನಡೆ ಆಯಿತು. ಭಾರತ ಬ್ಯಾಟಿಂಗ್ ಮಾಡುವಾಗ ಕೇವಲ 15 ಓವರ್ಗಳಲ್ಲಿ 200ಕ್ಕೂ ಹೆಚ್ಚು ರನ್ನನ್ನು ಮಾಡಿತ್ತು. ಆದರೆ ಒಂದು ಲೆಕ್ಕಾಚಾರದ ಪ್ರಕಾರ ಭಾರತ ಇಂಥದೇ ಒಂದು ಬ್ಯಾಟಿಂಗ್ ಮಾಡಿದ್ರೆ 270, 290 ರನ್ನ ಹೋಗುವಂಥ ಸಾಧ್ಯತೆ ಇತ್ತು. ಆದರೆ ಸತತ 16, 17 ಓವರ್ಗಳಲ್ಲಿ ಭಾರತ ತಂಡದ ಸ್ವಲ್ಪ ಹೀನಾಯ ಪ್ರದರ್ಶನದಿಂದ ಒಟ್ಟಾರೆಯಾಗಿ ನಿಗದಿತ 20 ಓವರ್ಗಳಲ್ಲಿ ಭಾರತ 255 ರನ್ನನ್ನು ಗಳಿಸಿ 256 ರನ್ಗಳ ಬೃಹತ್ತಾದಂಥ ಒಂದು ಟಾರ್ಗೆಟನ್ನು ನೀಡಿತು. ಇನ್ನು ಎರಡನೇ ಬ್ಯಾಟಿಂಗ್ ಬಂದಂಥ ಅಂದರೆ ಭಾರತ ನೀಡಿದಂಥ 255 ರನ್ಗಳ ಅಂದರೆ 256 ರನ್ಗಳ ಟಾರ್ಗೆಟನ್ನು ಚೇಂಜ್ ಮಾಡುವ ಹಂತದಲ್ಲಿ ಬ್ಯಾಟಿಂಗ್ ಮಾಡಿದಂಥ ನ್ಯೂಜಿಲೆಂಡ್ ತಂಡ ನಿರಾಸಯವಾಗಿ ಅಥವಾ ನೀರಸ ಪ್ರದರ್ಶನ ನೀಡುವ ಮುಖಾಂತರ ಎಲ್ಲೂ ಕೂಡ ಇದು ನ್ಯೂಜಿಲೆಂಡ್ ತಂಡ ಹೋರಾಟ ಮಾಡ್ತಾ ಇದೆ ಅನ್ನುವಂಥ ಒಂದೇ ಒಂದು ಗಳಿಗೆ ಕೂಡ ಕಂಡು ಬಂದಿಲ್ಲ. ಹೀಗಾಗಿ ಸ್ಟಾರ್ ಬ್ಯಾಟ್ಸ್ಮನ್ಗಳಾದಂಥ ಪಿನ್ ಅಲೆನ್ ಅವರು 9 ರನ್ನನ್ನು ಬಾರಿಸಿ ಔಟ್ ಆದರು. ಸೆಫರ್ಟ್ ಅವರು ಸ್ವಲ್ಪ ಮಟ್ಟಿಗೆ ಬ್ಯಾಟಿಂಗ್ ಮಾಡಿದ್ರು, 52 ರನ್ನನ್ನು ಮಾಡಿ ಔಟ್ ಆದರು. ರಚಿನ್ ರವೀಂದ್ರ 1 ರನ್ ಮಾಡಿ ಔಟ್ ಆದರು. ಗ್ಲೇನ್ ಫಿಲಿಪ್ಸ್ ಅವರು 5 ರನ್ ಮಾಡಿ ಔಟ್ ಆದರು. ಸ್ಯಾಂಟ್ನರ್ ಅವರು 48 ರನ್ ಮಾಡಿ ಔಟ್ ಆದರು. ಡ್ಯಾರೆಲ್ ಮಿಚೆಲ್ ಅವರು 17 ರನ್ನನ್ನು ಮಾಡಿ ಔಟ್ ಆದರು. ಒಟ್ಟಾರೆಯಾಗಿ 159 ರನ್ನನ್ನು ಮಾಡುವಷ್ಟರಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನ ಕಳ್ಕೊಂಡು 96 ರನ್ಗಳ ಬೃಹತ್ ಅಂತರದಿಂದ ಸೋತು ಇದೀಗ ನ್ಯೂಜಿಲೆಂಡ್ ತಂಡ ರನ್ನರ್ ಅಪ್ ಆಗಿದೆ. ಇನ್ನು ಭಾರತದ ಬೌಲಿಂಗ್ ಹೇಗಿತ್ತು ನೋಡಿ. ಭಾರತದ ಬ್ಯಾಟಿಂಗ್ನಲ್ಲಿ ಅಭಿಷೇಕ್ ಶರ್ಮಾ 52 ರನ್ನನ್ನು ಬಾರಿಸಿದ್ರು, ಸಂಜು ಸ್ಯಾಮ್ಸನ್ 89 ರನ್ನನ್ನು ಬಾರಿಸಿದ್ರು, ಇಶಾನ್ ಕಿಶನ್ 54 ರನ್ನನ್ನು ಬಾರಿಸಿದ್ರು, ಶಿವಮ್ ದುಬೆ 26 ರನ್ನನ್ನು ಬಾರಿಸಿದ್ರು. ಇದರ ಜೊತೆಗೆ ಭಾರತ ತಂಡದ ಬೌಲಿಂಗ್ ಹೇಗಿತ್ತು ಅನ್ನೋದನ್ನು ನೋಡ್ತಾ ಇದ್ರೆ, ಜಸ್ಪ್ರೀತ್ ಬುಮ್ರಾ ದ ಹೀರೋ ಆಫ್ ದ ಡೇ ಅಂತ ಹೇಳ್ಬೋದು. ಅವರು 4 ಓವರನ್ನು ಮಾಡಿ ಕೇವಲ 15 ರನ್ನನ್ನು ನೀಡಿ 4 ವಿಕೆಟ್ಗಳನ್ನ ಪಡ್ಕೊಂಡ್ರು. ಅದರಲ್ಲಿ 3 ವಿಕೆಟ್ಗಳು ಕ್ಲೀನ್ ಬೋಲ್ಡ್ ಆಗಿದ್ವು. ಹರ್ಷದೀಪ್ ಸಿಂಗ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 32 ರನ್ನನ್ನು ನೀಡಿದರು. ಆದರೆ ಯಾವುದೇ ವಿಕೆಟನ್ನು ಪಡ್ಕೊಂಡಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವರು ಕೂಡ ಸ್ವಲ್ಪ ಪೇಷನ್ಸನ್ನು ಕಳ್ಕೊಂಡು ಸ್ವಲ್ಪ ಮಟ್ಟಿಗೆ ವಾಗ್ವಾದ ಕೂಡ ಆಯಿತು. ಅದು ಕೂಡ ಒಂದು ಹಂತಕ್ಕೆ ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ನ್ಯೂಜಿಲೆಂಡ್ ತಂಡ ಸ್ನೇಹಿಮಯ ತಂಡ, ಹಾಗಾಗಿ ಅವ್ರ ಜೊತೆ ಸೋಲ್ಲಿ ಗೆಲ್ಲಿ ಕಿತ್ತಾಟ ಆಡುವುದು ಸ್ವಲ್ಪ ಮಟ್ಟಿಗೆ ಅವಮಾನ. ಇನ್ನು ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ನಲ್ಲಿ ಅತ್ಯಂತ ಫೇಲ್ಯೂರ್ ಕಂಡಂಥ ಹಾರ್ದಿಕ್ ಪಾಂಡ್ಯ 4 ಓವರನ್ನು ಮಾಡಿ ಸ್ವಲ್ಪ ವೇರಿಯೇಷನ್ ಮಾಡಿ 36 ರನ್ನ ನೀಡಿ 1 ವಿಕೆಟನ್ನು ಪಡ್ಕೊಂಡ್ರು. ಆದರೆ ಬೌಲಿಂಗ್ನಲ್ಲಿ ಸ್ವಲ್ಪ ಉತ್ತಮ ಪ್ರದರ್ಶನ ಅಂತ ಹೇಳ್ಬೋದು. ಇನ್ನು ಮತ್ತೊಬ್ಬ ಸ್ಟಾರ್ ಪ್ಲೇಯರ್ ಅಥವಾ ತವರು ಮನೆಯ ಹುಡುಗ ಅಕ್ಷರ್ ಪಟೇಲ್ ಅಥವಾ ಉಪನಾಯಕ 3 ಓವರ್ಗಳನ್ನ ಮಾಡಿ 27 ರನ್ನನ್ನು ನೀಡಿ ಬರೋಬ್ಬರಿ 3 ವಿಕೆಟ್ಗಳನ್ನ ಪಡ್ಕೊಂಡ್ರು. ಅದು ಕೂಡ
ಸ್ಟಾರ್ಟಿಂಗಲ್ಲಿ ಆ 3 ವಿಕೆಟ್ಗಳು ಬಂದಿದ್ದರಿಂದ ಭಾರತಕ್ಕೆ ಗೆಲುವು ಸುಲಭವಾಯಿತು. ಹಾಗಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಬುಮ್ರಾ ಕೊಡ್ತಾರಾ ಅಥವಾ ಅಕ್ಷರ್ ಪಟೇಲ್ ಕೊಡ್ತಾರೆ ಅನ್ನುವಂಥ ಗೊಂದಲ ಕೂಡ ಇತ್ತು. ಇನ್ನು ವರುಣ್ ಚಕ್ರವರ್ತಿ ಅವರು ಮತ್ತೊಮ್ಮೆ ಫೇಲ್ಯೂರ್ ಆದರು, ಮತ್ತೊಮ್ಮೆ ನಿರಾಸೆಯನ್ನು ಅನುಭವಿಸಿದ್ರು, ಮತ್ತೊಮ್ಮೆ ಅವರು ತಮ್ಮ ಕಳಪೆ ಪ್ರದರ್ಶನವನ್ನು ಕೂಡ ಮಾಡಿದ್ರು. ಅವರು 3 ಓವರ್ನಲ್ಲಿ 39 ರನ್ ನೀಡಿದ್ರು, ಆದರೆ 1 ವಿಕೆಟ್ ಪಡ್ಕೊಂಡ್ರು. ಅದು ಕೂಡ ಬ್ಯಾಟ್ಸ್ಮನ್ಗಳ ಒಂದು ವೈಫಲ್ಯ ಅಂತ ಹೇಳ್ಬೋದು. ಹೀಗಾಗಿ ಭಾರತ ತಂಡ 2026ರ T20 ವಿಶ್ವಕಪ್ಪನ್ನು ಗೆದ್ದು ಬೀಗ್ತು. ಜೊತೆಗೆ T20 ವಿಶ್ವಕಪ್ಪನ್ನು ಹೇಗೆ ಗೆಲ್ಲಬೇಕು ಎನ್ನುವುದನ್ನು ಕೂಡ ತೋರಿಸಿಕೊಡ್ತು. ಇದರ ಜೊತೆಗೆ ಭಾರತ 96 ರನ್ಗಳ ಮುಖಾಂತರ ಗೆಲ್ಲುವ ಮುಖಾಂತರ ಮತ್ತೊಮ್ಮೆ ನ್ಯೂಜಿಲೆಂಡ್ ತಂಡಕ್ಕೆ ಚೋಕರ್ಸ್ ಪಟ್ಟ ಎನ್ನುವುದನ್ನು ಕೂಡ ಮತ್ತೊಮ್ಮೆ ಸಾಬೀತುಪಡಿಸಿತು. ಇನ್ನು ನನಗೆ ಅನಿಸಿದ ಪ್ರಕಾರ ನನ್ನ ಗಮನ ಸೆಳೆದಂಥ ಆಟಗಾರರು ಯಾರು ಅಂತ ನೋಡ್ತಾ ಹೋದರೆ ಸಂಜು ಸ್ಯಾಮ್ಸನ್ ಅವರು ಕೊನೆಯ 3 ಪಂದ್ಯದಿಂದ ಪೇಸೆನ್ಸ್ ಆಗಿ ಆಡಿ ಕಡಿಮೆ ಎಸೆತದಲ್ಲಿ 97, 87 ಮತ್ತು 89 ರನ್ ಸಿಡಿಸುವ ಮುಖಾಂತರ ಅವರು ಸ್ಟಾರ್ ಆಗಿ ಮಿಂಚಿದ್ರು ಮತ್ತು ಮುಂದಿನ ದಿನಗಳಲ್ಲಿ ಅವರನ್ನು ಒಬ್ಬ ನಂಬಿಗಸ್ತ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಜೊತೆಗೆ ಇಶಾನ್ ಕಿಶನ್ ಅವರು 300ಕ್ಕೂ ಹೆಚ್ಚು ರನ್ನನ್ನು ಸಿಡಿಸಿದ್ರು. ಯಾಕಂದರೆ ಅವರು ಎಲ್ಲೂ ಕೂಡ ಬಂದಾಗಿನಿಂದ ಔಟ್ ಆಗೋ ತನಕ ಎಲ್ಲೂ ಕೂಡ ಸ್ವಾರ್ಥಕ್ಕಾಗಿ ಆಡಿದ್ರು ಎನ್ನುವುದು ಕೂಡ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಯಾಕಂದರೆ ಅವರು ಅಷ್ಟು ಚೆನ್ನಾಗಿ ಆಡಿದ್ರು ಮತ್ತು ಇವತ್ತಿನ ಪಂದ್ಯದಲ್ಲಿ 3 ಅತ್ಯುತ್ತಮವಾದಂಥ ಕ್ಯಾಚ್ ಹಿಡಿದು ಆ ಕ್ಯಾಚ್ಗಳು ಕೂಡ ಮ್ಯಾಚ್ ವಿನ್ ಆಗಲಿಕ್ಕೆ ಟರ್ನಿಂಗ್ ಪಾಯಿಂಟ್ ಎಂದು ಕೂಡ ನನ್ನ ಗಮನಕ್ಕೆ ಬಂದಂಥ ಒಂದು ವಿಷಯ. ಇನ್ನು ಅಕ್ಷರ್ ಪಟೇಲ್ ಮೊದಲೇ ಪವರ್ ಪ್ಲೇಯಲ್ಲಿ ಬೌಲಿಂಗ್ ಮಾಡಿ ಅಂಥ ಒಂದು ಬ್ಯಾಟಿಂಗ್ ಹೆಲ್ಪ್ ಆಗುವಂಥ ಪಿಚ್ನಲ್ಲಿ ಕೂಡ ಬರೋಬ್ಬರಿ 3 ವಿಕೆಟ್ಗಳನ್ನ ಪಡ್ಕೊಂಡ್ರು. ಅವರ 4ನೇ ವಿಕೆಟ್ ಪಡ್ಕೊಳ್ಳುವಂಥ ಸಾಧ್ಯತೆ ಇತ್ತು, ಆದರೆ ಹಾರ್ದಿಕ್ ಪಾಂಡ್ಯ ಒಂದು ಕ್ಯಾಚನ್ನು ಬಿಟ್ಟರು. ಹಾಗಾಗಿ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್. ಇನ್ನು ಅವರು ಈ ಹಿಂದಿನ ಪಂದ್ಯದಲ್ಲೂ ಕೂಡ ಇಂಗ್ಲೆಂಡ್ ವಿರುದ್ಧ ಪಂದ್ಯದಲ್ಲೂ ಕೂಡ ಅತ್ಯುತ್ತಮವಾಗಿ ಕ್ಯಾಚನ್ನು ಹಿಡಿದ್ರು. ಹಾಗಾಗಿ ಅವರು ಒಂದು ಒಬ್ಬ ಒಳ್ಳೆಯ ಆಟಗಾರ ಮತ್ತು ನನ್ನ ಗಮನ ಸೆಳೆದಂಥ ಆಟಗಾರ ಅಂತ ಹೇಳ್ಬೋದು. ಇನ್ನು ಬೂಮ್ರಾ ಅವರು ವಿಕೆಟ್ ಪಡೀಲಿ ಅಥವಾ ಪಡೆದಿರಲಿ ಅವರೊಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಆಗಿದ್ದರು. ಜೊತೆಗೆ ಕಳೆದ ಇಂಗ್ಲೆಂಡ್ ವಿರುದ್ಧ ಪಂದ್ಯದಲ್ಲೂ ಕೂಡ 18ನೇ ಓವರ್ನಲ್ಲಿ ಅವರು ಮಾಡಿದಂಥ ಬೌಲಿಂಗ್ ಇದೆಯಲ್ಲ, ಅದು ಕೂಡ ಪಂದ್ಯವನ್ನು ಗೆಲ್ಲಲಿಕ್ಕೆ ಮತ್ತು ಇಂಗ್ಲೆಂಡಿನ ನಮ್ಮ ಕಡೆ ಒಂದು ಪಂದ್ಯ ವಾಲ್ಯಕ್ಕೆ ಅದು ಕೂಡ ಹೆಲ್ಪ್ ಆಯಿತು. ಹೀಗಾಗಿ ಈ ಟೂರ್ನಿಮೆಂಟ್ ಉದ್ದಕ್ಕೂ ಸಂಜು ಸ್ಯಾಮ್ಸನ್, ಶಿವಮ್ ದುಬೆ, ಇಶಾನ್ ಕಿಶನ್, ಅಕ್ಷರ್ ಪಟೇಲ್ ಮತ್ತು ಬೂಮ್ರಾ ಅವರ ಒಂದು ಬ್ಯಾಟಿಂಗ್ ಅಥವಾ ಅವರ ಆಟ ನನ್ನ ಗಮನವನ್ನು ಸೆಳೆಯಿತು. ಇನ್ನು ಈ ದಾಖಲೆಗಳು ಯಾವೆಲ್ಲ ದಾಖಲೆಗಳು ಆಯಿತು ಎನ್ನುವುದನ್ನು ನೋಡ್ತಾ ಇದ್ರೆ ಹಿಸ್ಟ್ರಿ ಹೇಳ್ತಾ ಇತ್ತು. ಇಲ್ಲಿಯ ತನಕ 2007ರಿಂದ ಇಲ್ಲಿಯ ತನಕ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು 3 ಬಾರಿ ಮುಖಾಮುಖಿಯಾಗಿದ್ದು, ಆ 3 ಬಾರಿ ಮುಖಾಮುಖಿಯಾಗಿದ್ದಾಗಲೂ ಕೂಡ ಅಂದರೆ T20 ಫಾರ್ಮೆಟ್ನ ವರ್ಲ್ಡ್ ಕಪ್ನಲ್ಲಿ 3 ಬಾರಿ ಮುಖಾಮುಖಿ ಆದಾಗಲೂ ಕೂಡ 3 ಬಾರಿಯೂ ಕೂಡ ಭಾರತ ನ್ಯೂಜಿಲೆಂಡ್ ತಂಡದ ವಿರುದ್ಧ ಸೋತಿತ್ತು. ಆದರೆ ಈ ಸಲ ಮೊದಲ ಬಾರಿ ಗೆದ್ದು ಆ ಬ್ರೇಕನ್ನು ಕೂಡ ಅಳಿಸಿ ಹಾಕ್ತು. ಆ ಒಂದು ಹಳೆಯ ದಾಖಲೆ ಕೂಡ ಅಳಿಸಿ ಹಾಕ್ತು. ಇನ್ನು 2024 ಮತ್ತು 2026ರಲ್ಲಿ ಅಂದರೆ ಈ ಸಲ ವಿಶ್ವಕಪ್ಪನ್ನು ಗೆಲ್ಲುವುದರ ಮುಖಾಂತರ ಬ್ಯಾಕ್ ಟು ಬ್ಯಾಕ್ ವಿಶ್ವಕಪ್ಪನ್ನು ಗೆದ್ದಂಥ ಮೊದಲ ತಂಡವಾಗಿ ಇದೀಗ ಭಾರತ ಹಳೆಯ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ತು. ಇಲ್ಲೇ ತನಕ 2007ರಿಂದ ಇಲ್ಲೇ ತನಕ ಯಾವುದೂ ಕೂಡ ತಂಡ ಅಂದರೆ ವಿಶ್ವಕಪ್ ಗೆದ್ದ ತಂಡ ಬ್ಯಾಕ್ ಟು ಬ್ಯಾಕ್ ಆಗಿ ವಿಶ್ವಕಪ್ಪನ್ನು ಗೆದ್ದಿರಲಿಲ್ಲ. ಆದರೆ ಈ ಸಲ ಭಾರತ ಆ ದಾಖಲೆಗಳನ್ನು ಕೂಡ ಅಳಿಸಿ ಹಾಕ್ತು. ಜೊತೆಗೆ ಅತಿಥಿಯೇ ತಂಡ ಅಂದರೆ ಯಾವ ತಂಡ ವಿಶ್ವಕಪ್ಪನ್ನು ಹೋಸ್ಟ್ ಮಾಡುತ್ತಲ್ಲ, ಪಂದ್ಯಾವಳಿನ ಆಯೋಜನೆ ಮಾಡುತ್ತಲ್ಲ, ಆ ತಂಡ ವಿಶ್ವಕಪ್ಪನ್ನು ಗೆದ್ದಂಥ ಒಂದು ಇತಿಹಾಸ ಇರಲಿಲ್ಲ, ಆದರೂ T20 ಫಾರ್ಮೆಟ್ನಲ್ಲಿ. ಆದರೆ ಈ ಸಲ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ವಿಶ್ವಕಪ್ಪನ್ನು ಆಯೋಜನೆ ಮಾಡಿತು. ಜೊತೆಗೆ ಭಾರತ ಈ ಸಲ ವಿಶ್ವಕಪ್ ಗೆಲ್ಲುವ ಮುಖಾಂತರ ಅತಿಥಿಯೇ ತಂಡ ವಿಶ್ವಕಪ್ಪನ್ನು ಗೆದ್ದ ಮೊದಲ ತಂಡವಾಗಿ ಭಾರತ ಹೊರಹೊಮ್ಮಿತು. ಇನ್ನು 3ನೇ ಬಾರಿ T20 ಫಾರ್ಮೆಟ್ನಲ್ಲಿ ವಿಶ್ವಕಪ್ಪನ್ನು ಗೆದ್ದಂಥ ಮೊದಲ ತಂಡವಾಗಿ ಭಾರತ ಹೊರಹೊಮ್ಮಿತು. ಯಾಕಂದರೆ ಈ ಸಲ ಗೆಲ್ಲುವ ಮುಖಾಂತರ ಅಂದರೆ ವೆಸ್ಟ್ ಇಂಡೀಸ್ ತಂಡ 2 ಬಾರಿ ಗೆದ್ದಿತ್ತು, ಇಂಗ್ಲೆಂಡ್ ತಂಡ 2 ಬಾರಿ ಗೆದ್ದಿತ್ತು, ಇಂಡಿಯಾ ಕೂಡ 2 ಬಾರಿ ಗೆದ್ದಿತ್ತು. ಆದರೆ ಇಂಡಿಯಾ ಈ ಸಲ 3ನೇ ಬಾರಿ ವಿಶ್ವಕಪ್ಪನ್ನು ಗೆಲ್ಲುವ ಮುಖಾಂತರ ಭಾರತ ಈ ಹಿಂದೆ ಇದ್ದಂಥ ಎಲ್ಲ ದಾಖಲೆಗಳನ್ನ ಮುರಿದು ಇದೀಗ ಭಾರತ T20 ಫಾರ್ಮೆಟ್ನಲ್ಲಿ ಸರ್ವಾಧಿಕಾರಿಯಾಗಿ ಅಥವಾ ಸಾರ್ವಭೌಮತೆಯನ್ನು ಸಾಧಿಸುವಲ್ಲಿ ಇದೀಗ ಭಾರತ ತಂಡ ತನ್ನ ಮೇಲುಗೈಯನ್ನು ಸಾಧಿಸಿತು. ಈಗ ಭಾರತದಾದ್ಯಂತ ಒಂದು ಹೆಮ್ಮೆಯ ಸಂಭ್ರಮ. ಅದರಲ್ಲೂ ಮುಖ್ಯವಾಗಿ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಮತ್ತು ಶಿವಮ್ ದುಬೆ ಬೌಲಿಂಗ್ನಲ್ಲಿ, ಅಕ್ಷರ್ ಪಟೇಲ್ ಮತ್ತು ಬೂಮ್ರಾ ಅವರ ಒಂದು ದಾಳಿಯ ಮುಖಾಂತರ ಭಾರತ ವರ್ಲ್ಡ್ ಕಪ್ಪನ್ನು ಗೆತ್ತು ಮತ್ತು ಇಂಗ್ಲೆಂಡ್ ತಂಡದ ವಿರುದ್ಧ ಅಕ್ಷರ್ ಪಟೇಲ್ ಅವರು ಹಿಡಿದಂಥ ಕ್ಯಾಚು, ಜೊತೆಗೆ ಫೈನಲ್ನಲ್ಲಿ ಇಶಾನ್ ಕಿಶನ್ ಹಿಡಿದಂಥ ಕ್ಯಾಚ್, ಇವೆಲ್ಲವೂ ಕೂಡ ಭಾರತ ತಂಡದ ಗೆಲುವಿಗೆ ಒಂದು ಸಪೋರ್ಟ್ ಆಗಿ ನಿಲ್ತು ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.